ಅಂತ ಪ್ರಶ್ನೆಗಳೆಲ್ಲ ಇವು ಎಕ್ಸಾಮ್ಗೆ ನಾ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆಗಳನ್ನ ಕೆಪಿಎಸ್ಸಿ ಇಎಸ್ಐ ಕೇಳಿದಂತ ಪ್ರಶ್ನೆಗಳನ್ನ ಇವತ್ತು ನಾ ಡಿಸ್ಕಸ್ ಮಾಡ್ತೀನಿ. ಯಾರು ನಿಮ್ಮ ಮಾಯ ಅನ್ನೋರು ಭೂ ದಿನವನ್ನ ಪ್ರತಿ ವರ್ಷ ಆಚರಿಸುವ ದಿನಾಂಕ ಯಾವುದು? ಭೂ ದಿನ ಪ್ರತಿ ವರ್ಷ ಆಚರಿಸುವ ದಿನಾಂಕ ಯಾರು ಕೂಡ ನಾನು ಆಗ ಮೊನ್ನೆನೂ ಹೇಳಿನಿ ಈಗನು ಹೇಳ್ತೀನಿ. ನನ್ನ ಕ್ಲಾಸ್ ಕೇಳ್ರಿ ಅಂತಲ್ಲ, ಒಟ್ಟು ಓದ್ರಿ ನೀವು, ನಿಮ್ಗೆ ಒಳ್ಳೇದಾಗ್ತದೆ, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಏನು ಇವೆಲ್ಲ ಹಗರಣಗಳು ಹೊರಗೆ ಬೀಳ್ತಾ ಇದ್ದವಲ್ಲ, ಇದೆಲ್ಲವೂ ನಮ್ಮ ಒಳ್ಳೇದಕ್ಕೆ. ಅದು ನಮ್ಮ ಕಾಲಘಟ್ಟದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸುಧಾರಣೆ ಆಗುವ ಸಲುವಾಗಿನೇ ಇವೆಲ್ಲ ಹೊರಗೆ ಬೀಳ್ತಾ ಇದ್ದಾವೆ. ಅದಕ್ಕೆ ನಾವು ಅನ್ಕೋಬೇಕು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಅಂತ. ಕೆಟ್ಟದ್ದು, ಅನ್ಯಾಯ, ಮೋಸ ಬಹಳ ದಿನ ನಡೆಯಂಗಿಲ್ಲ. ಸತ್ಯ, ಯಾಕಂದ್ರೆ ಹಾಲು ಕುಡಿದ್ರೆ ದಕ್ಕಲಂಗಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ವಿಷ ಕುಡಿದ್ರೆ ಹೆಂಗ್ ದಕ್ಕಲಕ್ ಸಾಧ್ಯ ಇದೆ? ಅದಕ್ಕೆ ದಯವಿಟ್ಟು ಚೆನ್ನಾಗಿ ಓದ್ರಿ. ನೀವು ಓದಿದಂತ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಆಗೇ ಆಗ್ತೀರಿ 100ಕ್ಕೆ 100. ಓಕೆ, ಪ್ರತಿದಿನ ನಾವು ಯಾವತ್ತೂ ನೆಗೆಟಿವ್ ಚಿಂತೆ ಮಾಡಬಾರ್ದು, ಪಾಸಿಟಿವ್ ಆಗಿ ವಿಚಾರ ಮಾಡ್ತಾ ಹೋಗ್ಬೇಕು. ಹಾಲು ಒಲ್ಲೆ, ತುಪ್ಪ ಒಲ್ಲೆ, ಮಜ್ಜಿಗೆ ಒಲ್ಲೆ, ಬೆಣ್ಣೆ ಒಲ್ಲೆ, ಮಸಾಲೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಯಾವ ದಿನ? ಎಕ್ಸಲೆಂಟ್. ಏಪ್ರಿಲ್ 22 ರೈಟ್ ಆನ್ಸರ್ ನೋಡಿ. ಏಪ್ರಿಲ್ 22 ಪ್ರತಿ ವರ್ಷ ಇದನ್ನು ಭೂ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ವಿಶ್ವ ಪರಿಸರ ದಿನ ಜೂನ್ 5 ನೋಡಿ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಜೂನ್ 5 ಇದೆಯಲ್ಲ, ಇದನ್ನು ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವಂಥದ್ದು. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಶಕ್ತಿಯ ಆಕಾರಗಳು, ಪ್ರಕ್ರಿಯೆಗಳು: ತೈಲಶೀಲ, ಸೌರ, ಮಾರುತ, ಭೂಗರ್ಭ ಉಷ್ಣ, ನೆಲದಡಿಯ ಶಾಖ, ಸಮಸ್ಯೆಯನ್ನು ನಿವಾರಿಸುವುದು, ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರ, ಪೆಟ್ರೋಲಿಯಂನಂತಹ ಇಂಧನ. ಆನ್ಸರ್ ಮಾಡಬಹುದಾ? ವಿಚಾರ ಮಾಡಿ ಸಮಾಧಾನಕ್ಕೆ ಆನ್ಸರ್ ಮಾಡಿ ನೋಡೋಣ. %70 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್, ವೆರಿ ಗುಡ್. 70% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಒಳ್ಳೆ ಬೆಳವಣಿಗೆ. ತೈಲಶೀಲ ಅನ್ನುವಂಥದ್ದು ಪೆಟ್ರೋಲಿಯಂನಂತಹ ಇಂಧನವಾಗಿದೆ. ಸೌರ ಶಕ್ತಿ ಅನ್ನುವಂಥದ್ದು ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರವಾಗಿದೆ. ಮಾರುತ ಅನ್ನುವಂಥದ್ದು ಸಮಸ್ಯೆಯನ್ನ ನಿವಾರಿಸುವುದು. ಇನ್ನ ಭೂಗರ್ಭ ಶಕ್ತಿ ಜಿಯೋಥರ್ಮಲ್ ಅನ್ನುವುದು ನೆಲದಡಿಯ ಶಾಖವಾಗಿದೆ. ಭೂಗರ್ಭ ಶಕ್ತಿ ಅನ್ನುವುದು ಜಿಯೋಥರ್ಮಲ್ ಅಂತಿದೆಯಲ್ಲ, ಅದು ನೆಲದಡಿಯ ಶಾಖವಾಗಿದೆ. ಮಾರುತ ಅನ್ನೋದು ಸಮಸ್ಯೆ ನಿವಾರಿಸುವುದು. ಸೌರ ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರವಾಗಿದೆ. ತೈಲಶೀಲ ಅನ್ನುವಂಥದ್ದು ಪೆಟ್ರೋಲಿಯಂ ಅಂತ ಇಂಧನವಾಗಿದೆ. ಕರ್ನಾಟಕ ಗರಿಷ್ಠ ಮಳೆಯನ್ನು ಇಲ್ಲಿಂದ ಪಡೆಯುವುದು. ಇವೆಲ್ಲ 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಬಂದಂತ ಪ್ರಶ್ನೆಗಳು ನೋಡಿ. ಕರ್ನಾಟಕ ಗರಿಷ್ಠ ಮಳೆಯನ್ನ ಇಲ್ಲಿಂದ ಪಡೆಯುವುದು. ಈಶಾನ್ಯ ಮಾನ್ಸೂನ್ ಮಾರುತದಿಂದ. ಈಶಾನ್ಯ ಮಾನ್ಸೂನ್ ಮಾರುತಗಳು, ವಾಯುವ್ಯ ಮಾನ್ಸೂನ್ ಮಾರುತಗಳು, ಆಗ್ನೇಯ ಮಾನ್ಸೂನ್ ಮಾರುತಗಳು, ನೈಋತ್ಯ ಮಾನ್ಸೂನ್ ಮಾರುತಗಳು.
ಸರಿಯಾದಂತ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳು. ರೈಟ್ ಆನ್ಸರ್ ನೋಡಿ. ನೈಋತ್ಯ ಮಾನ್ಸೂನ್ ಮಾರುತಗಳದವಲ್ಲ, ಸರಿಯಾದಂತ ಉತ್ತರ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕ ಎಷ್ಟು % ಮಳೆ ಪಡೀತದ? 60%, 80%, 75%, 60%. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕ ಎಷ್ಟು % ಮಳೆ ಪಡೆಯುತ್ತದೆ ಅಂತಂದ್ರೆ 80% ಮಳೆ ಪಡೀತದೆ ನೋಡಿ. 80% ಮಳೆ ಪಡೆಯುತ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕ ಎಷ್ಟು % ಮಳೆಯನ್ನು ಪಡೆಯುತ್ತದೆ ಅಂದ್ರೆ 80% ಮಳೆ ಪಡೆಯುತ್ತದೆ. ಬೇಸಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳು, ಈಶಾನ್ಯ ಮಾನ್ಸೂನ್ ಮಾರುತಗಳು, ಚಳಿಗಾಲ. ಬೇಸಿಗೆ ಕರ್ನಾಟಕ ರಾಜ್ಯ 7%, ನೈಋತ್ಯ 80%, ಈಶಾನ್ಯ 12%, ಚಳಿಗಾಲ 1% ನೋಡಿ. ಒಟ್ಟು ಕೂಡಿಸಿದ 100% ಆಗ್ತದೆ. 7, 80, 12, 1%. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಭಾರತದಲ್ಲಿ ಅತ್ಯಂತ ಗಂಡಾಂತರಕ್ಕೆ ಒಳಗಾಗಿರುವಂತ ಪಕ್ಷಿಗಳಲ್ಲೊಂದು ದುಂಬಿ ಭಕ್ಷಕ, ಪ್ಯಾರಡೈಸ್ ಚಿಟ್ಟೆ ನೊಣ ಹಿಡಿಯುವುದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗೂಬೆ. ಯಾವ ಪಕ್ಷಿ ಅತ್ಯಂತ ಅಳಿವಿನ ಅಂಚಿನಲ್ಲಿದೆ? (69%) 68% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದೆಯಲ್ಲ, ಸರಿಯಾದಂತ ಉತ್ತರ ನೋಡಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಭಾರತದಲ್ಲಿ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವಂತ ಪಕ್ಷಿಗಳಲ್ಲಿ ಒಂದು ಯಾವ್ದಂದ್ರ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ನಾರ್ತ್ ಕೇಫ್, ಕೇಫ್ ಹಾರ್ನ, ಕೇಫ್ ವೆಡೆ, ಕೇಫ್ ಯಾರ್ಕ್. ಕೇಫ್ ಅಂದು ಮತ್ತು ದೇಶಗಳು. ಕೇಫ್ ಅಂದ್ರೆ ಏನು? ಈ ಟೈಪ್ ಇರಬೇಕದು. ಇದು ಕೇಫ್ ಅಂತ ಕರೀತಾರೆ. ಇದು ತ್ರಿಕೋನಾಕಾರದ ದಕ್ಷಿಣದ ತುದಿ ಇದೆಯಲ್ಲ, ಇದು ಕೇಫ್. ಈ ತಮಿಳುನಾಡಿನ ಕನ್ಯಾಕುಮಾರಿ ಅದಲ್ಲ, ಇದಕ್ಕೆ ಏನಂತ ಕರೀತಾರೆ ಹೇಳಿ? ತಮಿಳುನಾಡಿನ ಕನ್ಯಾಕುಮಾರಿ ಅದಲ್ಲ, ಕೇಫ್ ಆಫ್ ಕೆಮರಿಯನ್ ಅಂತ ಕರೀತಾರೆ. ವೆರಿ ಗುಡ್. ಕೇಫ್ ಆಫ್ ಕೆಮರಿಯನ್, ಕೇಫ್ ಆಫ್ ಕೆಮರಿಯನ್ ಅಂತ ಕರೀತಾರೆ. ಕೇಫ್ ಆಫ್ ಕೆಮರಿಯನ್ ಅಂದ್ರೆ ಈ ತಮಿಳುನಾಡಿನ ಕನ್ಯಾಕುಮಾರಿ ಇದೆಯಲ್ಲ, ಆ ತಮಿಳುನಾಡಿನ ಕನ್ಯಾಕುಮಾರಿಯನ್ನು ಕೇಫ್ ಆಫ್ ಕೆಮರಿಯನ್ ಅಂತೇಳಿ ಕರೆಯಲ್ಪಡ್ತೀವಿ. ಆತರ ನಾರ್ತ್ ಕೇಫ್, ಕೇಫ್ ಹಾರ್ನ, ಕೇಫ್ ವೆಡಾ, ಕೇಫ್ ಯಾರ್ಕ್, ಚಿಲಿ, ಸೆನೆಗಲ್, ಆಸ್ಟ್ರೇಲಿಯಾ, ನಾರ್ವೆ. ಗುರುತಿಸ್ರಿ ಕರೆಕ್ಟ್ ಆನ್ಸರ್. ಗೊತ್ತಿಲ್ಲ ಅಂದ್ರೆ ಬರೆದು ಬಿಡಿ, ಬರದರ ತೆಗೀರಿ ಅವ್ರನ್ನ. ಸರಿಯಾದಂತ ಉತ್ತರ 4 ರೈಟ್ ಆನ್ಸರ್ ನೋಡಿ. ಈಗ ನಾರ್ವೆ ಎಲ್ಲಿದೆ? ನಾರ್ತದಲ್ಲಿದೆ, ಸಂಪೂರ್ಣ ನಾರ್ತಲ್ಲಿದೆ ನಾರ್ವೆ. ಹೌದಾ? ಅಟ್ಲಾಂಟಿಕ್ ಸಾಗರದ ಸಮೀಪದಲ್ಲಿ ಅದೇ ಇದೆ, ನಾರ್ವೆ ದೇಶನೇ ಇದೆ. ನಾರ್ವೆ ಅತಿ ಸಮೀಪದಲ್ಲಿರುವಂತದ್ದು. ನಾರ್ತ್ ಕೇಫ್, ನಾರ್ವೆ. ಕೇಫ್ ಹಾರ್ನ, ಕೇಫ್ ಹಾರ್ನ ಅನ್ನುವಂಥದ್ದು ಚಿಲಿ ದೇಶದ ಸಮೀಪದಲ್ಲಿ ಕಂಡು ಬರ್ತದೆ. ಹೌದಾ ಅಲ್ಲೋ? ಇದು ನೋಡಿ, ದಕ್ಷಿಣ ಅಮೆರಿಕ. ಇದು ದಕ್ಷಿಣ ಅಮೆರಿಕ. ಇಕ್ವೆಡಾರ್ ಅನ್ನುವಂಥ ರಾಷ್ಟ್ರ ಇದೆ ಇಲ್ಲಿ. ಪೆರು ಅನ್ನುವಂಥ ಪ್ರದೇಶ ಕಂಡು ಬರ್ತದೆ. ಚಿಲಿ ಅತ್ಯಂತ ದಕ್ಷಿಣದ ನೀಳಾಕಾರವಾಗಿರುವಂತ ದೇಶ ಚಿಲಿ. ನಾನು ನಿಮ್ಗೊಂದ್ಸರಿ ಹೇಳಿದ್ದೆ ಗೊತ್ತಾ? ಅಂಟಾರ್ಟಿಕಾ ಖಂಡ ಏನಾದರೂ ಹಿಮದಿಂದ
ಸೂರ್ಯನ ಕಿರಣಗಳಿಂದ ಕರಗಿದರೆ ಫಸ್ಟ್ ಮುಳುಗುವಂತ ಸ್ಥಳನೇ ಯಾವುದು ಅಂತಂದ್ರೆ ಕೇಫ್ ಹಾರ್ನ್ ಅನ್ನುವಂಥ ಸ್ಥಳ. ನೆನಪಿದೆಯಾ? ಕೇಫ್ ಹಾರ್ನ್ ಅನ್ನುವಂಥ ಸ್ಥಳ ಗ್ಯಾರಂಟಿ ಮುಳುಗುತ್ತದೆ ಅಂತ ಒಂದ್ಸಲ ಡಿಸ್ಕಸ್ ಮಾಡಿದ್ದೇವೆ. ಕೇಫ್ ಹಾರ್ನ್ ಅನ್ನುವಂಥ ಸ್ಥಳ ಅದು ಕೇಫ್ ಹಾರ್ನ್ ಚೀಲಿ ದೇಶದಲ್ಲಿ. ಎರಡು ಹೊಂದಾಣಿಕೆ ಆದ್ರೆ ಸಾಕಲ್ಲ, ಎರಡು ಒಂದೇ ಹೊಂದಾಣಿಕೆ ಆದ್ರೆ ಕರೆಕ್ಟ್ ಆಗಿದೆ ನೋಡಿ ಆನ್ಸರ್. ಬಿ ಒಂದು ಆನ್ಸರ್ ಇದೆ. ಇವೆರಡು ಆಟೋಮೆಟಿಕ್, ಎರಡು ಯಾವ ಗೊತ್ತಿರ್ಬೇಕಂತ. ಕೇಫ್ ವೆರ್ಡಾ ಅನ್ನುವಂಥ ಸ್ಥಳ ಸೆನೆಗಲ್ ಎಂಬ ಸ್ಥಳದಲ್ಲಿ, ಕೇಫ್ ಯಾರ್ಕ್ ಅನ್ನೋದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಎರಡು ಕ್ವಶನ್ ಆಗಿದೆ. ESIಗೂ ಕೇಳೇನು ಇದನ್ನ, ESIಗೂ ಕೇಳಿದ್ದಾನೆ, ESIಗೂ ಕೇಳಿದ್ದಾನೆ. ಇದನ್ನ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೂ ಕೇಳಿದ್ದಾನೆ ಕ್ವಶನ್. ಇದನ್ನ ಇದೇ ಕ್ವಶನ್ ಮತ್ತೆ ಎಲ್ಲಿ ಆಗಿದೆ ಅಂತಂದ್ರೆ 2019 ಡಿಸೆಂಬರ್ 18ನೇ ತಾರೀಕು ಒಂದು ಕ್ವಶನ್ ಆಗಿದೆ. ಇದೇ ಕ್ವಶನ್. ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತ ಸಾಗರದ ಪ್ರವಾಹ ಯಾವುದು? ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತ ಸಾಗರದ ಪ್ರವಾಹ. ಎಲ್ ನೀನೋ, ಹಂಬಾಲ್ಟೋ ಪ್ರವಾಹ, ಫಾಕ್ಲ್ಯಾಂಡ್, ಕೇಫ್ ಹಾರ್ನ್ ಪ್ರವಾಹ. 48% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್ ಕರೆಕ್ಟ್ ಆನ್ಸರ್ ಇದು. ಹಂಬಾಲ್ಟೋ ಅಂದ್ರು ಒಂದೇ, ಇದಕ್ಕೆ ಪೇರು ಅಂದ್ರು ಒಂದೇ. ಹಂಬಾಲ್ಟೋ ಅಥವಾ ಪೇರು. 15 ಕ್ವಶನ್ಕ್ಕೆ ಪ್ರವೀಣ್ ಅವರು ಫಸ್ಟ್ ಆನ್ಸರ್ ಮಾಡಿದ್ದೀರಿ. ನಮ್ಮ ಬಸ್ಸು ಇದು ದಕ್ಷಿಣ ಅಮೆರಿಕ. ಇದು ದಕ್ಷಿಣ ಅಮೆರಿಕದ ಪಶ್ಚಿಮದಲ್ಲಿ ಕಂಡು ಬರುವ ಪ್ರವಾಹಗಳು ಒಂದು ಚೀಲಿ ಅನ್ನುವಂಥ ಪ್ರವಾಹ ಇದೆ, ಇನ್ನೊಂದು ಪೇರು ಅನ್ನುವಂಥ ಪ್ರವಾಹ ಇದೆ. ಪೇರು ಇರುವ ಏನಂದ ಹೆಸರೇ ಅಂಬಾಲ್ಟೋ. ಫಾಕ್ಲ್ಯಾಂಡ್ ಇಲ್ಲಿ ಕಂಡು ಬರ್ತದೆ. ಇದು ಫಾಕ್ಲ್ಯಾಂಡ್ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಪೇರು ಅನ್ನೋದು ಈ ಒಂದು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತ ಪ್ರವಾಹ. ಪೇರು ಅಂದ್ರು ಒಂದೇ, ಹಂಬಾಲ್ಟ್ ಅಂದ್ರು ಒಂದೇ. ಹಂಬಾಲ್ಟೋ ಯಾರು ಅಂತಂದ್ರೆ ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ ಅಲೆಕ್ಸಾಂಡರ್ ವಾನ್ ಹಂಬಾಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಾಮಹ ಅಂದ್ರೆ ಎರಾಸ್ತಾನಿಸ್ ಅವರನ್ನ ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೆದ್ರೆ, ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಇನ್ನೊಂದ್ಸರಿ ಹೇಳ್ಬಿಡುತ್ತೆ ನೋಡಿ. ಹಿಂದೂ ಮಹಾಸಾಗರದಲ್ಲಿ ಮೊಜಾಂಬಿಕ, ಮಡಗಾಸ್ಕರ್, ಅಗುಲಾಸ್ ಇವು ಉಷ್ಣ ಪ್ರವಾಹಗಳದರ. ಪಶ್ಚಿಮ ಆಸ್ಟ್ರೇಲಿಯಾ ಶೀತ ಪ್ರವಾಹ. ಇವು 4 ಅದಾವಲ್ಲಿ ಹಿಂದೂ ಮಹಾಸಾಗರದಲ್ಲಿ. ಅಟ್ಲಾಂಟಿಕ್ ಸಾಗರದಲ್ಲಿ ಡೈಗ್ರಾಮ್ ಮೇಲೆ ಕ್ವಶನ್ ಆಗಿದೆ ನೋಡಿ. ಅದು ಅಟ್ಲಾಂಟಿಕ್ ಸಾಗರದಲ್ಲಿ ಫ್ಲೋರಿಡಾ, ಗಲ್ಫ್ ಸ್ಟ್ರೀಮ್, ನಾರ್ವೇಜಿಯನ್, ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತವೆ ಉಷ್ಣ ಪ್ರವಾಹಗಳು. ಮತ್ತೆ ಬ್ರೆಜಿಲ್ ಶೀತ ಪ್ರವಾಹಗಳು, ಲ್ಯಾಬ್ರೆಡಾರ, ಗ್ರೀನ್ಲ್ಯಾಂಡ್, ಲ್ಯಾಬ್ರೆಡಾರ, ಗ್ರೀನ್ಲ್ಯಾಂಡ್ ಶೀತ ಪ್ರವಾಹಗಳೆಲ್ಲ ಇವು. ಲ್ಯಾಬ್ರೆಡಾರ, ಗ್ರೀನ್ಲ್ಯಾಂಡ್, ಕ್ಯಾನೋರಿ, ಬೆಂಗ್ವಿಲಾ. ಹೌದಲ್ಲ? ಇನ್ನ ಪೆಸಿಫಿಕ್ ಸಾಗರದಲ್ಲಿ ನೋಡಿ
ಕ್ಯುರೇಷಿಯಾ, ಅಲಸ್ಕಾ, ಪೂರ್ವ ಆಸ್ಟ್ರೇಲಿಯಾ ಎಲ್ಲ ಉಷ್ಣ ಪ್ರವಾಹಗಳು, ಶೀತ ಪ್ರವಾಹಗಳು. ಓಕಟಸ್ಕ, ಓಂಟಾರಿಯೋ, ಓಯೋಸಿಯೋ, ಕ್ಯಾಲಿಫೋರ್ನಿಯಾ, ಚಿಲಿ, ಪೇರು. ಸ್ವಲ್ಪ ಹಂಗೆ ಪ್ರಾಕ್ಟೀಸ್ ಮಾಡ್ಕೋತ ಇರ್ರಿ ಇವೆಲ್ಲ. ಉಷ್ಣ ಪ್ರವಾಹಗಳು ಯಾವ, ಶೀತ ಪ್ರವಾಹ ಯಾವ, ಉಷ್ಣ ಪ್ರವಾಹ ಯಾವ, ಶೀತ ಪ್ರವಾಹ ಯಾವ, ಈ ತರ ಬರ್ತಾವ ಅಂತ ಹೇಳಿ. ಉತ್ಸವಗಳು, ರಾಜ್ಯಗಳು ಎಲ್ಲೆಲ್ಲಿ ಯಾವ ಉತ್ಸವಗಳನ್ನು ಆಚರಣೆ ಮಾಡ್ತಾರೆ? ಜಲ ಮಹೋತ್ಸವ, ಹಾರ್ನ್ಬಿಲ್ ಉತ್ಸವ, ಕಂಬಳ, ನುಯಾಕ್, ನಾಗಾಲ್ಯಾಂಡ್, ಮಧ್ಯಪ್ರದೇಶ್, ಒಡಿಸ್ಸಾ, ಕರ್ನಾಟಕ. ಮೋಸ್ಟ್ಲಿ ಕರೆಕ್ಟ್ ಆನ್ಸರ್ ಮಾಡ್ತೀರಿ ಅಂತ ಅನಿಸ್ತದೆ ನನಗೆ. ಈ ನೀವು ಕರೆಕ್ಟ್ ಗುರುತಿಸ್ಲಾಕತ್ತೀರಿ. ಈಗ ಒಂದಂತರ ಗುರುತಿಸಿರಿ, ಕರೆಕ್ಟ್ ಗುರುತಿಸ್. ನನ್ನ ಪ್ರಕಾರ 80 ಮ್ಯಾಗ ಹಾಕ್ತಿರ ನೋಡಿದ್ರಿ ನೀವು. ಈಗ ನಾ ಹೇಳಿದ್ಮೇಲೆ 83%. ಒಳ್ಳೆ ಬತ್ತು 77 ಆಯ್ತು, 75 ಆಯ್ತು. ಒಂದಂತರ ಆರಾಮ್ ಈಜಿಯಾಗಿ ಗುರುತಿಸಬಹುದಾ? 1-2 ಗುರುತಿಸಿ ಸಾಕು. ಈಗ ನಾ ಹೆಂಗ್ ಗುರುತಿಸಿನ ಗೊತ್ತಾ? ಹಾರ್ನ್ಬಿಲ್ ನಾಗಾಲ್ಯಾಂಡ್, ಕಂಬಳ ಕರ್ನಾಟಕ. ಕಂಬಳದಲ್ಲಿ ಓಡಿಸುವ ಪ್ರಾಣಿ ಯಾವುದು? ಯಾರೋ ಎಮ್ಮೆ ನಾವು ನಿಮ್ಮಾಯಿ. ಕೋಣಲ್ಲಿ ಇದು ಕೋಣ. ಅನ್ಬಾರ್ದಪ್ಪ ಅಲ್ಲ. ನಮ್ಮ ಕರ್ನಾಟಕದ ಹೆಮ್ಮೆ ಕೋಣಗಳ ಸ್ಪರ್ಧೆ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇವು. ಜಲಮಹೋತ್ಸವ ಅನ್ನುವಂಥದ್ದು, ಜಲಮಹೋತ್ಸವ ಎಲ್ಲಿ ಆಚರಣೆ ಮಾಡ್ತಾರೆ? ಮಧ್ಯಪ್ರದೇಶದಲ್ಲಿ ಆಚರಣೆ ಮಾಡ್ತಾರೆ. ನುಯಾಕ್ ಒಡಿಸ್ಸಾ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ಉತ್ಸವಗಳು, ಪ್ರಧಾನವಾದ ಉತ್ಸವಗಳು: ಬೈಸಾಖಿ ಉತ್ಸವ ಯಾರು? ಪಶ್ಚಿಮ ಬಂಗಾಳನವರು. ಪಂಜಾಬದಲ್ಲಿ ಬೈಸಾಖಿ ಉತ್ಸವ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಸ್ಥಳೀಯ ಮಾರುತಿ ಹೆಸರದು. ಶಾಣೆ ಚಂದ್ರತ್. ಪಂಜಾಬದಲ್ಲಿ ಬೈಸಾಖಿ ಉತ್ಸವ 1919 ಏಪ್ರಿಲ್ 13 ಪಂಜಾಬಿನಲ್ಲಿ ಬೈಸಾಖಿ ಉತ್ಸವದ ನಿಮಿತ್ತವಾಗಿ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅನ್ನುವಂಥ ವ್ಯಕ್ತಿ, ನೆನಪಿದೆಯಾ? ಸಿಡ್ನಿ ರೌಲತ್ ಕಾಯ್ದೆ ಜಾರಿಗೆ ಬಂದಿರುತ್ತದೆ. ರೌಲತ್ ಕಾಯ್ದೆಯ ಪ್ರಕಾರ ಗುಂಪಾಗಿ ತಿರುಗಾಡಬಾರದು, ಸಭೆ ಸಮಾರಂಭಗಳನ್ನು ಮಾಡಬಾರದು, ಪತ್ರಿಕೆಗಳನ್ನು ಬರಿಬಾರದು, ಕೆಂಬಾರದು. ಯಾರು ಉಗುಳಬಾರ್ದನ್ನೋರು. ಪ್ರತಿ ವರ್ಷವೂ 2ನೇ ಫೆಬ್ರವರಿಯಂದು ವಿಶ್ವ ಜೌಗು ನೆಲೆ ದಿನವನ್ನು ಆಚರಿಸುವುದರ ಆಸೆ ಏನು? ಜೌಗು ನೆಲೆಗಳ ಮತ್ತು ಸಮರ್ಥನೀಯ ಅಭಿವೃದ್ಧಿ, ಜೌಗು ನೆಲೆಗಳು ಮತ್ತು ಹವಾಮಾನ ಬದಲಾವಣೆ, ಜೌಗು ನೆಲೆಗಳು ಮತ್ತು ಪರಿಸರ ವಿಜ್ಞಾನ, ಜೌಗು ನೆಲೆಗಳು ಮತ್ತು ಅರಣ್ಯಗಳು. ಆನ್ಸರ್ ಮಾಡಬಹುದಾ? ವೆಟ್ಲ್ಯಾಂಡ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕು. ಪ್ರತಿ ವರ್ಷ 2ನೇ ಫೆಬ್ರವರಿಯಂದು ವಿಶ್ವ ಜೌಗು ನೆಲೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಜೌಗು ನೆಲೆಗಳು ಮತ್ತು ಹವಾಮಾನ ಬದಲಾವಣೆ ನೋಡಿ. ರಾಮ್ಸಾರ್ ತಾಣಗಳು ಭಾರತದಲ್ಲಿ ಎಷ್ಟದಾವ? ಟೋಟಲ್ 49 ಅದಾವ ನೋಡಿ. ಇಂಡಿಯಾ ಎಕ್ಸಲೆಂಟ್. ಇರಾನ್ ದೇಶದಲ್ಲಿ ಕ್ಯಾಸ್ಪಿಯನ್ ನದಿಯ ದಡದ ಮೇಲೆ ರಾಮ್ಸರ್ ಅನ್ನೋದು ಫೇಮಸ್ ಪ್ಲೇಸ್ ಇನ್ ಇರಾನ್. ಅಲ್ಲಿ ಪ್ರಪಂಚದ ಎಲ್ಲಾ ದೇಶಗಳು ಒಂದುಗೂಡಿ
ಈ ಒಂದು ಜೋಗು ತಾಣಗಳನ್ನ ಅಭಿವೃದ್ಧಿ ಮಾಡುವ ಉದ್ದೇಶಕ್ಕಾಗಿ, ಹೌದಾ ಅಲ್ಲ? ಎಸ್, 1971 ಫೆಬ್ರವರಿ 2ನೇ ತಾರೀಕು ಜೋಗು ನೆಲೆಗಳು ಮತ್ತು ಹವಾಮಾನ ಬದಲಾವಣೆ. ರೈಟ್ ಆನ್ಸರ್ ನೋಡಿ. ಪ್ರತಿ ವರ್ಷ 2ನೇ ಫೆಬ್ರವರಿ ಅಂದು ವಿಶ್ವ ಜೌಗು ನೆಲೆ ದಿನವನ್ನ ಆಚರಿಸುವ ಆಶಯ ಏನು ಅಂತಂದ್ರ ಜೌಗು ನೆಲೆಗಳು ಮತ್ತು ಹವಾಮಾನ ಬದಲಾವಣೆ. ರೈಟ್ ಆನ್ಸರ್. ವೆಟ್ಲ್ಯಾಂಡ್ಸ್ ಅಂಡ್ ಕ್ಲೈಮೇಟ್ ಚೇಂಜ್ ನೋಡಿ. ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತದೆ? ತಲಕಾವೇರಿ ಅನ್ನುವಂಥ ಪ್ರಸಿದ್ಧವಾದ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತದೆ? ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಧಾಮಗಳನ್ನು ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಧಾಮಗಳನ್ನು ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಧಾಮಗಳನ್ನು ಹೊಂದಿರುವ ಜಿಲ್ಲೆ ಇದೇ ಕೊಡಗು ಜಿಲ್ಲೆ ನೋಡಿ. ಕೊಡಗು ಜಿಲ್ಲೆ ಅದಲ್ಲ, ಇದೇ ಹೈಯೆಸ್ಟ್ ವನ್ಯಜೀವಿ ಧಾಮಗಳನ್ನ. ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಯಾರು ಹೇಳಿಲ್ಲ ನೀವನವರು? ತಲಕಾವೇರಿ ವನ್ಯಜೀವಿ ಧಾಮ, ಬ್ರಹ್ಮಗಿರಿ ವನ್ಯಜೀವಿ ಧಾಮ, ಪುಷ್ಪಗಿರಿ ವನ್ಯಜೀವಿ ಧಾಮ, ಹಂಸಿ ವನ್ಯಜೀವಿ ಯಾವುದು ನಾಗರಹೊಳೆ ವನ್ಯಜೀವಿ ಧಾಮ, ಅವೆಲ್ಲ ಕೊಡಗು ಜಿಲ್ಲೆಯಲ್ಲೇ ಕಂಡು ಬರುತ್ತವೆ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಜಿಲ್ಲೆ ನೋಡಿ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ನವಿಲುಧಾಮ ಕಂಡುಬರುತ್ತದೆ? ಪ್ರಸಿದ್ಧವಾದ ನವಿಲುಧಾಮ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನೋಡಿ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿಯಲ್ಲಿ ಪ್ರಸಿದ್ಧವಾಗಿರುವಂತ ನವಿಲು. ಕರ್ನಾಟಕ ರಾಜ್ಯ, ಕರ್ನಾಟಕ ಹ್ಯಾಸ್ 2 ಪಿಕಾಕ್ ಸೆಂಚುರಿ, 2 ಪ್ರಸಿದ್ಧವಾದ ನವಿಲು ಧಾಮಗಳನ್ನು ಹೊಂದಿದೆ. ಒಂದು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲುಧಾಮ ಆದರೆ ಇನ್ನೊಂದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ. ಹಾವೇರಿ ಜಿಲ್ಲೆಯ ಬಂಕಾಪುರ, ಇನ್ನೊಂದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಅನ್ನುವಂಥ ಪ್ರಸಿದ್ಧವಾದ ನವಿಲುಧಾಮಗಳನ್ನ. ಮೇಲಿಂದ ಮೇಲೆ ಎಕ್ಸಾಮ್ ಕೇಳಿದಂತ ಪ್ರಶ್ನೆ ಇದು. ಕರ್ನಾಟಕ ರಾಜ್ಯದ ಏಕೈಕ ತೋಳಧಾಮ ಕಂಡುಬರುವ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತ ತೋಳಧಾಮ ಎಲ್ಲಿದೆ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಬಂಕಾಪುರ ನೋಡಿ. ಹಾವೇರಿ ಜಿಲ್ಲೆಯ ಬಂಕಾಪುರ ಬೇರೆ, ಕೊಪ್ಪಳ ಜಿಲ್ಲೆಯ ಬಂಕಾಪುರ ಬೇರೆ. ತೋಳಗಳಿಗೆ ಫೇಮಸ್ ಆಗಿದ್ದು. 2ನೇ ತೋಳಧಾಮ ಘೋಷಣೆ ಮಾಡುವಂತದ್ದು ಎಲ್ಲಿ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿ ದೇವಾಲಯ ನೋಡಿ. ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕರಡಿಧಾಮಗಳು ಕಂಡು ಬರುತ್ತವೆ? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಕರಡಿಧಾಮಗಳ ಸಂಖ್ಯೆ. ಇತ್ತೀಚೆಗೆ ಹಾಸನ ಜಿಲ್ಲೆಯ ಅರಸೀಕೆರೆ ನೋಡಿ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಕೂಡ ಒಂದು ಕರಡಿಧಾಮವನ್ನು ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿ 4 ಕರಡಿಧಾಮಗಳದಾವೆ. ಬಳ್ಳಾರಿಯಾಗ 2 ಅದಾವ. ಬಳ್ಳಾರಿಯಲ್ಲಿ 2, ಒಂದು ದರೋಜಿ ಕರಡಿಧಾಮ, ಇನ್ನೊಂದು ಗೂಡಿಕೋಟೆ ಕರಡಿಧಾಮ. ತುಮಕೂರು ಜಿಲ್ಲೆಯ ತಿಮಲಾಪುರ ಕರಡಿಧಾಮ, ಹಾಸನ ಜಿಲ್ಲೆಯ ಅರಸೀಕೆರೆ ಕರಡಿಧಾಮಗಳು. ಅಂದದ್ದನ್ನದು ಆಡಿದ್ದಾಡು. ಓದೋಲ್ಲ ಬರೀವಲ್ಲ, ಬರೀ ಅದೇ ಹೇಳ್ಕೊತ ಹೋಗೋದನ್ನ ಇನ್ನ 6-7 ತಿಂಗಳ ವರ್ಷಾನ್ಗಟ್ಲೆ. ಬರದಪ್ಪ ಹಂಗಲ್ಲ, ಹೋದ್ರ ಚಂದಗೆ ಇವನು ಅನ್ನೋತ್ತದ ಒಳಗೆಲ್ಲ ಅವು ಓದೋಕ್ ಸನಿಯಕ್ ಬಿಡಿಸಿರ್ತಾವ ನೋಡು.
ಮಲ್ಲಳ್ಳಿ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಮಲ್ಲಳ್ಳಿ ಫಾಲ್ಸ್ ನೋಡಿ, ಇದು ನೋಡಿ, ಇದು ದಿನ ಹೇಳ್ತೀನಿ. ಮತ್ತೆ ಶಿವಮೊಗ್ಗ ಹಾಕ್ತೀರಿ ಅಂದ್ರೆ ಏನದು? ಹಿಂಗಾದ್ರೆ ಹೆಂಗ? ಮಲ್ಲಳ್ಳಿ ಫಾಲ್ಸ್ ದಿನ ಪ್ರಶ್ನೆ ಮೇಲಿಂದ ಮೇಲೆ ಕೇಳ್ತೀನಿ. ನನ್ನ ನಾಚಿಗಲ್ಲ, ನಿಮ್ಗೆ ಹೆಚ್ಚಿಗಲ್ಲ. ತಪ್ಪ ಹಾಕದೆ ಒಳ್ಳೆ ಇಟ್ಟೆಲ್ಲ ಕೇಳಿದ. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕುಮಾರಧಾರ ಅನ್ನುವಂತ ನದಿ. ನೇತ್ರಾವತಿ ನದಿಯ ಉಪನದಿಯಾಗಿರುವಂತ ಕುಮಾರಧಾರ ಅನ್ನುವಂತ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾಗಿರುವಂತ ಫಾಲ್ಸ್ ಅದು ಮಲ್ಲಳ್ಳಿ ಫಾಲ್ಸ್. ನೀವೇನಾದ್ರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರಿ ಅಂತಂದ್ರೆ ಆ ಕುಕ್ಕೆ ಸುಬ್ರಹ್ಮಣ್ಯ ಒಂದೇ ಬೆಲ್ಟ್ ಬರ್ತದ. ಅದು ಹಾಸನ್ನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ. ಕರ್ನಾಟಕ ರಾಜ್ಯದ ದೇವಾಲಯಗಳ ನಗರ ಅಂತ ಕರೀತಾರೆ ಕುಕ್ಕೆ ಸುಬ್ರಹ್ಮಣ್ಯ. ನಮಸ್ಕಾರ ಮಾಡ್ರಿ ಇಲ್ಲಿಂದ. ಕುಕ್ಕೆ ಸುಬ್ರಹ್ಮಣ್ಯ ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರೆ, ದೇವರು ಒಳ್ಳೇದು ಮಾಡ್ಲಪ್ಪ ಅಂತ ಶಕ್ತಿ ಇದೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ. ಅದು ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರೆ ಕುಮಾರಧಾರ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರೆ ಕುಮಾರಧಾರ ನದಿ. ಆ ಕುಮಾರಧಾರ ನದಿ ನಿರ್ಮಾಣ, ನೀವು ಅಲ್ಲಿ ಹಾಸನ್ಕ್ ಹೋದ್ರಿ ಅಂತಂದ್ರೆ ಹಾಸನ್ನ, ಸಕಲೇಶ್ಪುರಕ್ಕೆ ಹೊಂಟ್ರಿ ಅಂದ್ರೆ ಮಾರ್ಗದಲ್ಲಿ ಇಲ್ಲೇ ಮಲ್ಲಳ್ಳಿ ಫಾಲ್ಸ್ ಬರ್ತದೆ. ಹಿಂಗ್ ಒಳಗೆ ಹೋಗ್ಬೇಕು ಒಂದು 20-25 ಕಿಲೋಮೀಟರ್. ಇಲ್ಲಿ ಯಾವ ಅಂಗಡಿ ಯಾವ ಇರಂಗಿಲ್ಲ. ಮತ್ತೆ ಅಲ್ಲಿ ಹೋಗಿ ಬೈ ಬರೋದು ನನಗೆ. ಒಂದೇ ಇಲ್ಲಿ ಅಂಗಡಿ ಅದ, ಒಂದು ಕಿರಾಣಿ ಅಂಗಡಿ ಅದ. ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ಮಾಡಿಕೊಡ್ತಾರ, ಶಾವಿಗೆ ಟೈಪ್ ಮಾಡ್ತಾರಲ್ಲ. ಏನದು ನಮ್ ಕಡೆ ಶಾವಿಗೆ ಅಂತೀವಿ ನಾವು, ಆ ಕಡೆ ಏನೋ ಅಂತಾರ ಅವ್ರು ಮ್ಯಾಗಿ. ಮ್ಯಾಗಿ ಟೈಪ್. ಇಲ್ಲಿ ಮ್ಯಾಗಿ. ಇಲ್ಲೇ ಬಹಳ ಫೇಮಸ್ ಆಗಿರುವಂತ ಒಂದು ಫಾಲ್ಸ್ ಇದೆ. ಆ ಫಾಲ್ಸ್ ಹೆಸರು ಏನು ಅಂತಂದ್ರೆ ಪ್ರಸಿದ್ಧವಾಗಿರುವಂತ ಮಲ್ಲಳ್ಳಿ ಫಾಲ್ಸ್ ಇದೆ. ಅತಿ ಚಂದ, ಬಹಳ ನೋಡಕ್ಕ ಅತ್ಯಂತ ಸುಂದರವಾಗಿರುವಂತ ಫಾಲ್ಸ್. ಇಲ್ಲಿ ನೀವು ಇಲ್ಲಿ ಆಗುಂಬೆ ಯಾವುದು ಈ ಬಿಸಿಲೆ ಘಾಟ ನೋಡಿ ಹಿಂಗ ಡೈರೆಕ್ಟ್ ಹೋಗ್ಬಿಟ್ರಿ ಅಂತಂದ್ರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕಂಡು ಬರ್ತದೆ. ಯಾರು ನೀವು ತಿಂದು ಬರ್ರಿ ಅನ್ನೋರು, ನೀ ಏನ್ ಮಾಡ ಹೋಗಲ್ಲ. ನೀ ಇಲ್ಲೇ ಒಂದು ಬೋಗಣಿ ಅನ್ನ ಸಾರು ಉಂಡು ಇಲ್ಲೇ ಕುಂದ್ರಬೇಕ ನಾವು ಗುಳ್ಳಪ್ಪಾಗಿ. ದಿಹಾಂಗಲ, ಜಿಲೇಫಲ, ದಿಬ್ಸಾ. ನಾ ಓದ್ನಪ್ಪ, ತಿಂಗಳು ಒಂದ್ಸರಿ ಓದ್ತೀನಿ. ನಾನು ಇನ್ನಂಗ್ ಜಿಬ್ತನ ಮಾಡಿ ಸುಮ್ ಕುಂದ್ರಂಗಿಲ್ಲ. ನಾನು ದುಡ್ದದ್ದಲ್ಲ, ಅಲ್ಲೇ ಹೋಗ್ಲಿ ಆ ಕಡೆ ಒಳ್ಳೆ ಸಾಲ ಆಗಿ ಹೋಗ್ಲಿ. ದಿಹಾಂಗ, ಕುರುಡುಂಗಲ, ಜಿಲೇಫಲ ಮತ್ತೆ ದಿಬ್ಸಾ. ಹೆಂಗ ಒಂದು ಲ್ಯಾಪ್ಟಾಪ್ ಐತಿ. ಸಿಕ್ಕಿಂ ಮತ್ತೆ ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್ ಮತ್ತು ಅರುಣಾಚಲ ಪ್ರದೇಶ್. ಮ್ಯಾಚ್ ದ ಫಾಲೋವಿಂಗ್ಸ್ ಕರೆಕ್ಟ್ ಒಂದು ಸರಿ ನೋಡಮ್ಮ. ಚಿಂಕನೋಣ. %70 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನೋಡಿ, ಇದು ಕ್ವಶನ್ 2017 KS ಕ್ವಶನ್ ಹೌದು. ಇದೇ ಕ್ವಶನ್ 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಸೇಮ್ ಕಟ್ ಅಂಡ್ ಪೇಸ್ಟ್ ನೋಡಿ. 2017 KS ಕ್ವಶನ್ 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳೋಣ. ಓಕೆನಾ? ದಿಹಾಂಗ್ ಎಲ್ಲಿದೆ ಅಂತಂದ್ರೆ ದಿಹಾಂಗ್ ಕಣಿವೆ ಮಾರ್ಗ ಅರುಣಾಚಲ ಪ್ರದೇಶದಲ್ಲಿದೆ. ಕುರುಡುಂಗಲ ಕಣಿವೆ ಮಾರ್ಗ ಎಲ್ಲಿದೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿದೆ. ಜಿಲೇಫಲ ಕಣಿವೆ ಮಾರ್ಗ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬಂದ್ರೆ ದಿಬ್ಸಾ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಬ್ರಹ್ಮಪುತ್ರ ನದಿ ಎಂಟ್ರಿ ಕೊಡ್ತದ? ಎಕ್ಸಲೆಂಟ್. ದಿಹಾಂಗ್ ಕಣಿವೆ ಮಾರ್ಗ ನೋಡಿ. ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಸಟ್ಲೇಜ್ ನದಿ ಪ್ರವೇಶ ಮಾಡ್ತದೆ? ಶಬಾಷ್. ಸಿಪ್ಕಿಲಾ ಕಣಿವೆ ಮಾರ್ಗ ನೋಡಿ. ಸಿಪ್ಕಿಲಾ. ಯಾವ ಕಣಿವೆ ಮಾರ್ಗವನ್ನು ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ? ಎಕ್ಸಲೆಂಟ್. ನಾಥುಲಾ ಪಾಸ್ ನೋಡಿ. ನಾಥುಲಾ ಪಾಸ್ ಅನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ. ರೇಷ್ಮೆ ಕಣಿವೆ ಮಾರ್ಗ ಅಂದ್ರೆ ಒಂದೇ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾದಂತ ಕಣಿವೆ ಮಾರ್ಗ. ಹಾಗಾದ್ರೆ ಅತಿ ಹೆಚ್ಚು ಹೂಗಳನ್ನ ಬೆಳೆಯುವ ಕಣಿವೆ ಮಾರ್ಗ ಯಾವುದು? ಎಸ್, ವ್ಯಾಲಿ. ಆ ಗ್ರೇಟ್ ಫ್ಲವರ್ ಆಫ್ ವ್ಯಾಲಿ ಅಂತ ಕರೀತಾರೆ. ಆ ಗ್ರೇಟ್ ಫ್ಲವರ್ ಆಫ್ ವ್ಯಾಲಿ ಎಲ್ಲಿ ಕಂಡು ಬರುತ್ತಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ಉತ್ತರಾಖಂಡದಲ್ಲಿ ಕಂಡು ಬರುವಂತ ಫೇಮಸ್ ಆಗಿರುವಂತ ಗ್ರೇಟ್ ವ್ಯಾಲಿ, ಫ್ಲವರ್ ಆಫ್ ವ್ಯಾಲಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಈ ಉತ್ತರಾಖಂಡದಲ್ಲಿ ಕಂಡು ಬರುವಂತ ಫೇಮಸ್ ನೋಡಿ.
ಈಗ ನೋಡಿ, ಇದು KS ಕ್ವಶನ್. ಎಕ್ಸ್ ಸಬ್ ಇನ್ಸ್ಪೆಕ್ಟರ್ ಹೆಂಗ್ ಕೇಳ ನೋಡಿ, KS ಮ್ಯಾಚ್ ದ ಫಾಲೋವಿಂಗ್ಸ್ ಕೇಳ್ತಾನೆ, ಸಪರೇಟ್ ಆಗಿ ಕೇಳ್ತಾನೆ. ಇಪ್ಸ್ವಿಚ್ ಅನ್ನೋದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಅಂತ ಕರಿತೀವಿ, ಇಪ್ಸ್ವಿಚ್. ಹೌದಾ ಅಲ್ಲೋ? ಇಪ್ಸ್ವಿಚ್ ಅನ್ನುವಂತ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ ಅಂತ ಕ್ವಶನ್ ಆಗಿದೆ. ಅಮೆರಿಕದ ಸಂಯುಕ್ತ ಸಂಸ್ಥಾನ, ಚೀನಾ ದೇಶ, ಆಸ್ಟ್ರೇಲಿಯಾ, ಭಾರತ. ಆಸ್ಟ್ರೇಲಿಯಾ ದೇಶ ನೋಡಿ. KS ಎಕ್ಸ್ ಸಬ್ ಇನ್ಸ್ಪೆಕ್ಟರ್ ವ್ಯತ್ಯಾಸ ಏನ್ ಗೊತ್ತಾಯ್ತಾ? ಅಲ್ಲಿ ಇಡಿಯಾಗಿ ಕೇಳ್ತಾನ, ಇಲ್ಲಿ ಬಿಡಿ ಬಿಡಿಯಾಗಿ ಒಂದೊಂದೊಂದು ಕೇಳ್ತಾ ಬರ್ತಾನೆ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನು ಪ್ರಸಿದ್ಧವಾದ ಈ ಏನು ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಇಡಿಯಾಗಿ ಕೇಳ್ಯಾನ, ಇಲ್ಲಿ ಬಿಡಿಯಾಗಿ ಕೇಳಿದ್ದಾನೆ. ರೋಕಾ ಅನ್ನುವಂತ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಯಾವ ದೇಶದಲ್ಲಿ ಮಾಡುತ್ತಾರೆ? ಕ್ವಶನ್ ಪೇಪರ್ ತೆಗೆದು ನೋಡಿ, ಹಿಂಗೆ ಬಂದ ಪ್ರಶ್ನೆಗಳು. ಬ್ರೆಜಿಲ್ ದೇಶದಲ್ಲಿ ಮಾಡ್ತಾರೆ ರೋಕಾ ಅನ್ನುವಂಥದ್ದು. ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ? ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂದ್ರೆ ಭಾರತ ದೇಶದಲ್ಲಿ ಕಂಡು ಬರುತ್ತದೆ ನೋಡಿ. ಭಾರತ ದೇಶದಲ್ಲಿ ಕಂಡು ಬರುತ್ತದೆ. ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಸಿಚುವಾನ್ ಸಿಚುವಾನ್ ಚೂ ಇತ್ತಂದ್ರೆ ಚೀನಾ ಅಂತ ಎದ್ದು ಹಾಕಿ ಬಂದ್ಬಿಡು, ಯಾರು ಮಾತಾಡ್ಸ್ಬಾರ್ದಲ್ಲಿ. ಆ ಸೂಪರ್ವೈಸರ್ ಬಂದಿ ಹೇಳಿದ್ರು ಅಲ್ರಿ ಅಂತಂದ್ರೆ ಸುಮ್ಮ ಹೋಗಮರೆ, ನಮ್ ಸರ್ ಹೇಳ್ಯಾರ ಚೂ ಚೇ ಇತ್ತಂದ್ರೆ ಚೀನಾ ಅಂತ ಹಾಕಿ ಬಂದ್ಬಿಡು. ಚೇದಾಗ ಯಾವುದೇ ಶಬ್ದ ಬಂದ್ರು ಚೀನಾ ರೈಟ್ ಅನ್ಸರ್ ನೋಡಿ. ಚೈ ಚೋ ಛೇ ಅಂದ್ಬಿಟ್ರೆ ಸಾಕು ಚೀನಾ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಕ್ವಶನ್ ಕೇಳಬೇಕಂತ ಇಷ್ಟಪಡ್ತಾ ಇದ್ದೆ ನಾನು. ವರ್ಗಾವಣೆ ಬೇಸಾಯಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ತಿಳಿದು ಬಂದಿವೆ. ಈ ಕೆಳಗಿನ ಯಾವ ದೇಶದಲ್ಲಿ ರೋಕಾ ಎಂದು ಕರೆಯಲಾದಂತ ರೋಕಾ ವ್ಯವಸಾಯ ಕಂಡು ಬರುತ್ತದೆ? ರೋಕಾ ಬ್ರೆಜಿಲ್ ದೇಶ ನೋಡಿ. ಬುಡಕಟ್ಟು ಜನಾಂಗದವರು ನಾವು ನಮ್ಮವರು ಎಂಬ ಭಾವನೆಯಿಂದ ಬೆಟ್ಟ ಗುಡ್ಡಗಳಲ್ಲಿ ಗಿರಿಕಂದರಗಳಲ್ಲಿ ವಾಸ ಮಾಡುವ ಜನಾಂಗವನ್ನ ಬುಡಕಟ್ಟು ಜನಾಂಗ ಅಂತ ಕರೀತಾರೆ. ಅವ್ರು ಮಾಡುವ ಬೇಸಾಯ ಪದ್ಧತಿ ಏನಂತ ಕರೀತಾರಂದ್ರ ಸ್ಥಳಾಂತರ ಬೇಸಾಯ ಪದ್ಧತಿ. ಆ ಸ್ಥಳಾಂತರ ಬೇಸಾಯ ಪದ್ಧತಿ ರೋಕಾ ಎಲ್ಲಿದೆ ಅಂದ್ರೆ ಬ್ರೆಜಿಲ್ ದೇಶದಲ್ಲಿ. ರೇ ವಿಯೆಟ್ನಾಂ ನೋಡಿ. ಲಡಾಂಗ್ ನೋಡಿ, ತಪ್ಪಾಕಿದ್ರೆ ಇಂಡೋನೇಷಿಯಾ. ಲಡಾಂಗ್ ಅನ್ನೋದು ಇಂಡೋನೇಷಿಯಾ. ಮಿಲ್ಫ್ ಅನ್ನೋದು ಮಧ್ಯ ಅಮೆರಿಕ. ಮಿಲ್ಫ್ ಅನ್ನೋದು ಮಧ್ಯ ಅಮೆರಿಕದಲ್ಲಿ ಕಂಡು ಬರ್ತದೆ. ಮಿಲ್ಫ್. ಸ್ಲಾತ್ ಬೇರ್ ಅಂದ್ರೆ ಏನು? ಕರಡಿಗಳು. ರಾಣಿಬೆನ್ನೂರು, ದರೋಜಿ, ರಂಗಾಯನದುರ್ಗ, ಎಡಹಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ಸ್. ಕರೆಕ್ಟ್ ಒಂದು ಸರಿ ನೋಡೋಣ. ಜಿಂಕಾರಗಳು, ಎಸ್ ವೆರಿ ಗುಡ್, 2 ರೈಟ್ ಆನ್ಸರ್ ನೋಡಿ. ಜಿಂಕಾರಗಳು ಎಲ್ಲಿದಾವ ಅಂತಂದ್ರೆ ಜಿಂಕಾರಗಳು ಎಡಹಳ್ಳಿಯಲ್ಲಿ. ಇವತ್ತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಎಡಹಳ್ಳಿ ಅನ್ನುವಂಥ ಸ್ಥಳ ಇದೆ. ಜಿಂಕಾರಗಳು ಎಡಹಳ್ಳಿ. 4 ಕೊಂಬಿನ ಜಿಂಕೆಗಳು ರಂಗಾಯನದುರ್ಗ ನೋಡಿ. ಸ್ಲಾತ್ ಬೇರ್ ದರೋಜಿ. ಬ್ಲಾಕ್ ಬಕ್ ಅಂದ್ರೆ ಏನು? ಕೃಷ್ಣ ಮೃಗ ಅಂತ ಅರ್ಥ. ರಾಣಿಬೆನ್ನೂರದಲ್ಲಿ ಇದೆ ಕೃಷ್ಣ ಮೃಗ. ಕೃಷ್ಣ ಮೃಗ ಅಭಯಾರಣ್ಯ ಎಲ್ಲಿದೆ ಅಂತಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಕೇವಲ 32 ಚದರ ಕಿಲೋಮೀಟರ್ ಇದೆ ನೋಡಿ. 32 ಚಿಕ್ಕಿಮಿ. ಅತ್ಯಂತ ಚಿಕ್ಕದಾದಂತ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಗುರುತಿಸ್ತೀವಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಇದು. ಈ ಕೆಳಗಿನ ಯಾವುದು ಮಿಜೋರಾಂನೊಂದಿಗೆ ಗಡಿ ಹಂಚಿಕೊಂಡಿಲ್ಲ? ನಾಗಾಲ್ಯಾಂಡ್, ಮಯನ್ಮಾರ, ಅಸ್ಸಾಂ, ತ್ರಿಪುರಾ. ಯಾವ್ದು ಹಂಚಿಕೊಂಡಿಲ್ಲ? ಇದರ ಜೊತೆ ಗಡಿಯನ್ನು ಹಂಚಿಕೊಳ್ಳದೆ ಇರುವುದು ಯಾವುದು? ಸಿಂಪಲ್ ಕ್ವಶನ್, ನೆನ್ಪು ಮಾಡ್ಕೋರಿ.
ನಾಗಾಲ್ಯಾಂಡ್ ಹಂಚಿಕೊಂಡಿಲ್ಲ ನೋಡಿ, ನಾಗಾಲ್ಯಾಂಡ್ ಇದೆಯಲ್ಲ ಹಂಚಿಕೊಂಡಿಲ್ಲ. ಮಿಜೋರಾಮದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೆ ಇರುವುದು. ನೋಡಿ, ಇಲ್ಲಿ ಮಿಜೋರಾಂ ಇದೆ, ಇಲ್ಲಿ ನಾಗಾಲ್ಯಾಂಡ್ ಇದೆ. ಅಸ್ಸಾಂ ರಾಜ್ಯ ಹಂಚಿಕೊಂಡದ, ತ್ರಿಪುರ ಹಂಚಿಕೊಂಡದ, ಮಣಿಪುರ ಹಂಚಿಕೊಂಡದ, ಮಯನ್ಮಾರ್ ಹಂಚಿಕೊಂಡದ, ಅಸ್ಸಾಂ ರಾಜ್ಯ ತ್ರಿಪುರ ಹಂಚಿಕೊಂಡವ ನೋಡ್ರಿ. ಇದು ಮಯನ್ಮಾರ್ ದೇಶ, ಇದು ಮಯನ್ಮಾರ್ ದೇಶ ಮಿಜೋರಾಮದೊಂದಿಗೆ. ನಾಗಾಲ್ಯಾಂಡ್ ಇಲ್ಲ ಸುಮ್ತನ ಪಾಡಿ ತಾಕುತ್ತದೆ ಅದು. ಹೌದಲ್ಲ? ಮ್ಯಾಂಗನೀಸ್ ಉತ್ಪಾದಿಸುವ ರಾಜ್ಯ ಯಾವುದು ಕೆಳಗಿಂದು? ಯಾವ ರಾಜ್ಯ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಮಾಡುತ್ತದೆ ಅಂದ್ರೆ ಒಡಿಶಾ ರಾಜ್ಯ ನೋಡಿ. ಹೈಯೆಸ್ಟ್ ಮ್ಯಾಂಗನೀಸ್ ಹೊಂದಿದ್ದು ಮಧ್ಯಪ್ರದೇಶ್. ದೇಶದ ಏಕೈಕ ವಜ್ರದ ನಿಕ್ಷೇಪ ಕಂಡುಬರುವ ರಾಜ್ಯ ಮಧ್ಯಪ್ರದೇಶ ನೋಡಿ. ಮಧ್ಯಪ್ರದೇಶ್ ರೈಟ್ ಆನ್ಸರ್. ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ. 90 ಮ್ಯಾಗ ಹಾಕ್ತಿರಿ ಇದನ್ನು. ಶಬಾಷ್. ಮಹಾನದಿಗೆ ಅಡ್ಡಲಾಗಿ ನೋಡಿ, ಮಹಾನದಿಗೆ ಅಡ್ಡಲಾಗಿ ದೇಶದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ದಕ್ಷಿಣಾರ್ಧಗೋಳದ ಅತ್ಯಂತ ಹೆಚ್ಚು ಎತ್ತರವಾದ ಶಿಖರ ಯಾವುದಂದ್ರ ಮೌಂಟ್ ಕಿಲಿಮಾಂಜರೋ ರೈಟ್ ಆನ್ಸರ್ ನೋಡಿ. ಸರಿ, ಅಕಂಕಾಗೋ ರೈಟ್ ಆನ್ಸರ್ ಆಗ್ತದೆ. 6696 ಮೀಟರ್ ಎತ್ತರವಾಗಿದೆ. ಇದು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತದೆ. ಕಿಲಿಮಾಂಜರೋ ಹೈಟ್ ಕಡಿಮೆ ಇದೆ, 5800 ಇದೆ. ಅದು ಕೋಸಿಸ್ಕೋ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತದೆ. ಪುಂಕಟ್ ಜಯ ಅನ್ನೋದು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಸಶಸ್ತ್ರ ಪ್ರತಿಬೇಟೆ ಹುಲಿ ಸಂರಕ್ಷಣಾ ದಳವನ್ನ ಸ್ಥಾಪಿಸಲು ನಿರ್ಧಾರ ಮಾಡಿತ್ತು? ಯಾವ ರಾಜ್ಯ ಅದು? ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ರೈಟ್ ಆನ್ಸರ್ ನೋಡಿ. ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಸಶಸ್ತ್ರ ಪ್ರತಿಬೇಟೆ ಹುಲಿ ಸಂರಕ್ಷಣಾ ದಳವನ್ನ ಸ್ಥಾಪಿಸಲು ನಿರ್ಧಾರ ಮಾಡಿತ್ತು ಅಂದ್ರೆ ಕರ್ನಾಟಕ ರೈಟ್ ಆನ್ಸರ್. ನಂದಾದೇವಿ ಶಿಖರವು ಇದರ ಒಂದು ಭಾಗವಾಗಿ ರೂಪಿಸುತ್ತದೆ. ಯಾವುದರ ಒಂದು ಭಾಗವಾಗಿ ರೂಪಿಸ್ತದ? ಅಸ್ಸಾಂ ಹಿಮಾಲಯ, ಕುಮಾವೋ ಹಿಮಾಲಯ, ನೇಪಾಳ ಹಿಮಾಲಯ, ಪಂಜಾಬ್ ಹಿಮಾಲಯ. ಸರಿಯಾದಂತ ಉತ್ತರ ಕುಮಾವೋ ಹಿಮಾಲಯ ರೈಟ್ ಆನ್ಸರ್ ನೋಡಿ. ಕುಮಾವೋ ಹಿಮಾಲಯ ಇದೆಯಲ್ಲ ಸರಿಯಾದಂತ ಉತ್ತರ. ಇವತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದೆವು. ಈ ತರ KPSC ಎಲ್ಲ ಕ್ವಶನ್ಗಳನ್ನ ಡಿಸ್ಕಸ್ ಮಾಡುವಂತ ಸಮಯದಲ್ಲಿ ನೀವೆಲ್ಲ ಡಾಗರ್ ಬ್ಯಾಂಕ್, ಗ್ರೇಟ್ ಬ್ಯಾಂಕ್, ಮೇಲಿನ ಎಲ್ಲವೂ. ಮೀನುಗಾರಿಕಾ ಪ್ರದೇಶ ಯಾವುದು? ಇದರಲ್ಲಿ ಪ್ರಸಿದ್ಧವಾದ ಮೀನುಗಾರಿಕಾ ಪ್ರದೇಶ ಮೇಲಿನ ಎಲ್ಲವೂ ರೈಟ್ ಆನ್ಸರ್ ನೋಡಿ. ಮೇಲಿನ ಎಲ್ಲವೂ. ಹೊನ್ಸು ಮತ್ತು ಹೊಕ್ಕೈಡು, ಡಾಗರ್ ಬ್ಯಾಂಕ್, ಗ್ರೇಟ್ ಬ್ಯಾಂಕ್ ಇವೆಲ್ಲ ಪ್ರಸಿದ್ಧ ಮೀನುಗಾರಿಕಾ ಪ್ರದೇಶಗಳೇ. ಇದು ನಂಬರ್ 1 ಇದು ಮೀನುಗಾರಿಕೆಯಲ್ಲಿ. ಇದು ನಂಬರ್ 2 ಸ್ಥಳ ಇದು. ಸರಿ, ಇದು ನಂಬರ್ 2 ಇದು ನಂಬರ್ 3. ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಮೀನುಗಾರಿಕಾ ಪ್ರದೇಶ ಯಾವುದು? ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಮೀನುಗಾರಿಕಾ ಪ್ರದೇಶ ಯಾವುದು?
ಹೊನ್ಸು ಮತ್ತು ಹೊಕ್ಕೈಡು ಇದೆಯಲ್ಲ, ಇದು ಪ್ರಪಂಚದಲ್ಲಿ ಪ್ರಸಿದ್ಧವಾದಂತ ಮೀನುಗಾರಿಕಾ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಮೀನುಗಾರಿಕಾ ಪ್ರದೇಶ ನೋಡಿ, ಹೊನ್ಸು ಮತ್ತು ಹೊಕ್ಕೈಡು. ಡಾಗರ್ ಬ್ಯಾಂಕ್ ಆಗಲಿ ಗ್ರೇಟ್ ಬ್ಯಾಂಕ್ ಆಗಲಿ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತವೆ. ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಮೀನುಗಾರಿಕಾ ಸ್ಥಳಗಳಾಗಿವೆ. ಡಾಗರ್ ಬ್ಯಾಂಕ್ ಎಲ್ಲಿ? ನಾರ್ವೇಜಿಯನ್ ಉಷ್ಣಪ್ರವಾಹ. ನಾರ್ವೇಜಿಯನ್ ಅನ್ನೋದು ಉಷ್ಣಪ್ರವಾಹ ಆದ್ರ ನಾರ್ವೇಜಿಯನ್ ಉಷ್ಣಪ್ರವಾಹ. ಗ್ರೀನ್ಲ್ಯಾಂಡ್ ಅನ್ನೋದು ಶೀತಪ್ರವಾಹ. ಗ್ರೀನ್ಲ್ಯಾಂಡ್ ಶೀತಪ್ರವಾಹ, ನಾರ್ವೇಜಿಯನ್ ಉಷ್ಣಪ್ರವಾಹ ಡಾಗರ್ ಬ್ಯಾಂಕದಲ್ಲಿ. ಇನ್ನು ಗ್ರೇಟ್ ಬ್ಯಾಂಕದಲ್ಲಿ ಗಲ್ಫ್ ಸ್ಟ್ರೀಮ್ ಅನ್ನೋದು ಉಷ್ಣಪ್ರವಾಹ. ಗಲ್ಫ್ ಸ್ಟ್ರೀಮ್ ಅನ್ನೋದು ಉಷ್ಣಪ್ರವಾಹ. ಲ್ಯಾಬ್ರೇಡಾರ್ ಅನ್ನೋದು ಶೀತಪ್ರವಾಹ. ಕ್ಯುರೇಷಿಯಾ ಅನ್ನೋದು ಉಷ್ಣಪ್ರವಾಹ. ಓಯೋಸಿಯೋ ಅನ್ನೋದು ಶೀತಪ್ರವಾಹ. ಕ್ಯುರೇಷಿಯಾ ಉಷ್ಣಪ್ರವಾಹ, ಓಯೋಸಿಯೋ ಶೀತಪ್ರವಾಹ. ಓಕೆನಾ? ಗಲ್ಫ್ ಸ್ಟ್ರೀಮ್ ಮತ್ತು ಲ್ಯಾಬ್ರೆಡಾರ, ನಾರ್ವೇಜಿಯನ್ ಮತ್ತು ಗ್ರೀನ್ಲ್ಯಾಂಡ್, ಕ್ಯುರೇಷಿಯಾ ಮತ್ತು ಓಯೋಸಿಯೋ. ಕ್ಯುರೇಷಿಯಾ ಉಷ್ಣಪ್ರವಾಹ ಆದ್ರೆ ಓಯೋಸಿಯೋ ಶೀತಪ್ರವಾಹ. ನಾರ್ವೇಜಿಯನ್ ಉಷ್ಣಪ್ರವಾಹ, ಗ್ರೀನ್ಲ್ಯಾಂಡ್ ಶೀತಪ್ರವಾಹ. ಗಲ್ಫ್ ಸ್ಟ್ರೀಮ್ ಅನ್ನೋದು ಉಷ್ಣಪ್ರವಾಹ ಆದ್ರೆ ಲ್ಯಾಬ್ರೆಡಾರ್ ಅನ್ನೋದು ಶೀತಪ್ರವಾಹ. ಟೋಟಲ್ 3 ಪ್ರಮುಖವಾಗಿರುವಂತಹ ಪ್ರವಾಹಗಳನ್ನು ಗುರುತಿಸಿದೆವು. ಸಾಗರದ ಪ್ರವಾಹಗಳಲ್ಲಿ ಈ ತರ ಪ್ರಶ್ನೆಗಳು ಬರ್ತವೆ. ಈಗ ಎಲ್ಲೆಲ್ಲಿ ಉಷ್ಣ ಪ್ರವಾಹಗಳು, ಉಷ್ಣ ಮತ್ತು ಶೀತ ಪ್ರವಾಹಗಳು ಎರಡೂ ಸಂಧಿಸುವ ಅಂದ್ರೆ ಅವು ಗ್ಯಾರಂಟಿ ಏನಾಗಿರ್ತಾವ ಅಂದ್ರೆ 100% ಮೀನುಗಾರಿಕಾ ಪ್ರದೇಶಗಳಾಗಿರ್ತವೆ. ಮೀನುಗಾರಿಕಾ ಪ್ರದೇಶಗಳು. ಅದೇ ಗ್ರೇಟ್ ಬ್ಯಾಂಕ್ ಅನ್ನೋದು ನ್ಯೂ ಫೌಂಡ್ಲ್ಯಾಂಡ್ ದೇಶದಲ್ಲಿ ಸಮೇತ ಕಂಡು ಬರ್ತದೆ. ಡಾಗರ್ ಬ್ಯಾಂಕ್ ಅನ್ನೋದು ಇದು ನಾರ್ವೆ ದೇಶದ ಸಮೀಪದಲ್ಲಿ ಕಂಡು ಬರ್ತದೆ. ಹೊನ್ಸು ಮತ್ತು ಹೊಕ್ಕೈಡು ಜಪಾನ್ ದೇಶದಲ್ಲಿ. ಈ ಜಪಾನ್ ದೇಶ ಮತ್ತು ಚೀನಾ ದೇಶ ಇವು ಎರಡೂ ಸಲುವಾಗಿ ಮೆಟ್ಲೆ ಹೊಡೆದಾಡ ಎರಡು. ಯಾವುದು? ಚೀನಾ ಮತ್ತು ಜಪಾನ್ ದೇಶ. ಅಷ್ಟರ ಮಟ್ಟಿಗೆ ವಿವಾದಾತ್ಮಕವಾಗಿರುವಂತ ಒಂದು ಆ ಪ್ರದೇಶ ಯಾವುದಂದ್ರೆ ಹೊನ್ಸು ಮತ್ತು ಹೊಕ್ಕೈಡು ಅನ್ನುವಂಥ ಸ್ಥಳ ಗುರುತಿಸ್ತೀವಿ. ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಹಿಮಕರಡಿಗಳು ಯಾವ ಸಾಗರದಲ್ಲಿ ಕಂಡುಬರುತ್ತವೆ? ಹಿಮಕರಡಿಗಳು ಯಾವ ಸಾಗರದಲ್ಲಿ ಕಂಡುಬರುತ್ತವೆ? ಹಿಮಕರಡಿಗಳು ಯಾವ ಸಾಗರದಲ್ಲಿ ಕಂಡುಬರುತ್ತವೆ? ಹಿಮಕರಡಿಗಳು ಯಾವ ಸಾಗರದಲ್ಲಿ ಕಂಡುಬರುತ್ತವೆ ಅಂತಂದ್ರೆ ಸರಿಯಾದಂತ ಉತ್ತರ ಆರ್ಕಟಿಕ್ ಸಾಗರದಲ್ಲಿ ಕಂಡುಬರುತ್ತವೆ. ಆರ್ಕಟಿಕ್ ಸಾಗರದಲ್ಲಿ. ಪ್ರಪಂಚದ ಅತ್ಯಂತ ವಿಸ್ಮಯವಾಗಿರುವಂತ ಸ್ಥಳ ಬರ್ಮುಡಾ ಟ್ರ್ಯಾಂಗಲ್ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಬರ್ಮುಡಾ ಟ್ರ್ಯಾಂಗಲ್ ಅನ್ನುವುದು ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಪ್ರಪಂಚದಲ್ಲಿ ಅತ್ಯಂತ ವಿಸ್ಮಯವಾಗಿರುವಂತ ಸ್ಥಳ ಅದು. ಬರ್ಮುಡಾ ಟ್ರ್ಯಾಂಗಲ್ ಅನ್ನುವಂಥ ಸ್ಥಳ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಬರ್ಮುಡಾ ಟ್ರ್ಯಾಂಗಲ್ ಅನ್ನುವಂಥ ಸ್ಥಳ ಯಾವ ಸಾಗರದಲ್ಲಿ ಕಂಡುಬರುತ್ತದೆ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರ್ತದೆ ನೋಡಿ. ಬರ್ಮುಡಾ ಟ್ರ್ಯಾಂಗಲ್ ಅನ್ನೋದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂತ ಒಂದು ವಿಸ್ಮಯವಾಗಿರುವಂತ ಸ್ಥಳ ಅಂತೇಳಿ ಗುರುತಿಸ್ತೀವಿ. ಯಾವ ಸಾಗರ ನೋಡಲು ಎಸ್ ಆಕಾರದಲ್ಲಿದೆ? ಯಾವ ಸಾಗರ ನೋಡಲು ಎಸ್ ಆಕಾರದಲ್ಲಿದೆ? ಎಸ್ ಆಕಾರದಲ್ಲಿ ಕಂಡುಬರುವ ಸಾಗರ ಯಾವುದು? ಎಸ್ ಆಕಾರದಲ್ಲಿ ಕಂಡುಬರುವ ಸಾಗರ ಅಂದ್ರೆ ಅಟ್ಲಾಂಟಿಕ್ ಸಾಗರ ನೋಡಿ. ಲುಕಿಂಗ್ ಲೈಕ್ ಎಸ್ ಸೇಫ್, ಲುಕಿಂಗ್ ಲೈಕ್ ಟ್ರ್ಯಾಂಗಲ್, ಲುಕಿಂಗ್ ಲೈಕ್ ಎಂ ಸೇಫ್, ಲುಕಿಂಗ್ ಲೈಕ್ ಯು ಸೇಫ್. ನಾನು ಸಾಕಷ್ಟು ಬಾರಿ ಇವುಗಳನ್ನು ಹೇಳಿನಿ.
ಸಾಗರಗಳು ನೋಡಕ್ಕ ಎಸ್ ಆಕಾರದಲ್ಲಿದೆ, ಇದು ತ್ರಿಕೋನ ಆಕಾರದಲ್ಲಿದೆ, ಇದು ಎಂ ಆಕಾರದಲ್ಲಿದೆ, ಇದು ಆರ್ಕಟ್ ಯು ಆಕಾರದಲ್ಲಿ ಕಂಡುಬರುತ್ತದೆ. ಎರಡು ಭೂಖಂಡಗಳು ವಿಕೋಚನೆಗೊಳ್ಳುವುದರಿಂದ ನಿರ್ಮಾಣಗೊಂಡ ಸಾಗರ ಯಾವುದು? ಎರಡು ಭೂಖಂಡಗಳು ವಿಕೋಚನೆಗೊಳ್ಳುವುದರಿಂದ ನಿರ್ಮಾಣಗೊಂಡ ಸಾಗರ ಯಾವುದು? ಎರಡು ಭೂಖಂಡಗಳು ವಿಕೋಚನೆಗೊಳ್ಳುವುದರಿಂದ ನಿರ್ಮಾಣಗೊಂಡ ಸಾಗರ. ಎರಡು ಭೂಖಂಡಗಳು ವಿಕೋಚನೆಗೊಳ್ಳುವುದರಿಂದ ನಿರ್ಮಾಣಗೊಂಡ ಸಾಗರ ಯಾವ್ದಂದ್ರ ಅಟ್ಲಾಂಟಿಕ್ ಸಾಗರ. ನೋಡಿ, ಯಾವ ಸಾಗರವನ್ನ ಪ್ರಾರಂಭದಲ್ಲಿ ಪ್ಯಾಂಥಲಸ್ ಅಂತ ಕರೀತಿದ್ರು? ಪ್ಯಾಂಥಲಸ್. ಪೆಸಿಫಿಕ್ ಸಾಗರವನ್ನ ಪ್ಯಾಂಥಲಸ್ ಅಂತ ಕರೀತಿದ್ರು. ರತ್ನಾಕರ ಅಂದು ಯಾವ ಸಾಗರನ ಕರೀತಿದ್ರು? ಹೊಡಿ ಚಾ ಹೊಡಿ. ಒಂದು ರತ್ನಾಕರ ಅಂತ ಕರೀತಿದ್ರು. ಯಾವ ಸಾಗರವನ್ನ ರತ್ನಾಕರ ಎಂದು ಕರೆಯುತ್ತಿದ್ದರು ಅಂದ್ರೆ ಹಿಂದೂ ಮಹಾಸಾಗರ. ಯಾವ ಸಾಗರವನ್ನ ರತ್ನಾಕರ ಎಂದು ಕರೆಯುತ್ತೆ? ಎಕ್ಸಾಮ್ ಹೀಗೆ ಕ್ವಶನ್ ಆಗಿದೆ. ರತ್ನಾಕರವನ್ನು ಹಿಂದೂ ಮಹಾಸಾಗರ ಅಂತ ಹೇಳಿ ಕರೀತಿದ್ರು. ನೀವು ಹೆಸರು ಕೇಳಿರಲ್ಲ, ರತ್ನಾಕರ ಜಯ ರತ್ನಾಕರ. ಅದಕ್ಕೆ ಹಿಂದೂ ಮಹಾಸಾಗರದ ಇನ್ನೊಂದು ಹೆಸರು ಏನಂದ್ರ ರತ್ನಾಕರ ಅಂತ ಹೇಳಿ ಕರೀತಾರೆ ಅಲ್ಲ.